Hello students, welcome to AV Chemistry. So it is the continuation video of most important reactions which comes in haloalkanes and haloanes. So ಇವತ್ತೇ ನಾವು reaction ಅನ್ನ discussion ಮಾಡಕೊಂತಿದೀವಲ್ಲ, this reaction is very most important reaction for your upcoming theory examination. So ನಿಮಗೇನು ಪಾರ್ಟ್ ಡಿ ಒಳಗಡೆ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಕೇಳ್ತಾರಲ್ಲ, ಅದರೊಳಗಡೆ ಇದು ಒಂದು ರಿಯಾಕ್ಷನ್ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ 1 ಮಾರ್ಕ್ ಕ್ವಶನ್ಸ್ ಅನ್ನು ಜನರೇಟ್ ಮಾಡಬಹುದಾ ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಜನರೇಟ್ ಮಾಡಬಹುದು. ಓಕೆ, ಇಲ್ಲಿ ನೋಡ್ರಿ. So in this video, we'll talk about the elimination reaction. Elimination reaction is also called as dehydrohalogenation, or we can also call it as beta elimination. So ಯಾಕೆ ಇದಕ್ಕೆ ನಾವು dehydrohalogenation ಅಂತಾನೂ ಕರೀತಾರ ಅಥವಾ beta elimination ಅಂತಾನೂ ಕರೀತಾರ ನಾವಿಲ್ಲಿ ಸೊ ಡಿಸ್ಕಷನ್ ಮಾಡೋಣ. ರೈಟ್, ಈ ನೋಡ್ರಿ, when haloalkanes containing beta hydrogen atom, so when they are boiled with alcoholic solution of potassium hydroxide, or you can say alcoholic potash, they undergo elimination of hydrogen and halogen to gives rise to corresponding alkenes. So ಅಂದ್ರೆ ಇಲ್ಲಿ ಏನು ಫಾರ್ಮ್ ಆಗಪ್ಪ ಅಂತಂದ್ರೆ alkenes ಫಾರ್ಮ್ ಆಗ್ತಾವ ಅಂತ ಹೇಳ್ತಾರೆ. ನೋಡ್ರಿ, alkyl halides, let us say a general formula RCH2X. It is a general formula of or an example of generally alkyl halides. So alkyl halides on boiling with alcoholic potassium hydroxide, elimination of hydrogen and halogen takes place. Note that D means what? Removal. The meaning of D is removal. Removal of hydro antandre hydrogen, halo antandre halogen. Removal of hydrogen and halogen is called as dehydrohalogenation. Now alkyl halide ತಗೊಂಡನ ಅದರೊಳಗೆ ಏನು ಆಡ್ ಮಾಡತ್ತಿದೀವಿ? Alcoholic KOH. So here the halogen atom and the hydrogen atom from corresponding R group takes place and it will give rise to corresponding alkene. ಯಾವ ಪ್ರಾಡಕ್ಟ್ ಬರ್ತದಪ್ಪ ಅಂತಂದ್ರೆ ಇಲ್ಲಿ alkene ಅಂತ ಬರ್ತದೆ. ಓಕೆ, ಈಗ ನೋಡ್ರಿ, ನಾ ಒಂದು ಎಕ್ಸಾಂಪಲ್ ತಗೊಂಡ್, ಇದು ಜನರಲ್ ರಿಯಾಕ್ಷನ್ ಆಯ್ತಾ, ನಾ ಜನರಲ್ ಆಗಿ ಹೇಳಿ ನಿಮಗೆ ಎಕ್ಸಾಂಪಲ್ ತಗೊಂಡ್ ನಾ ಡಿಸ್ಕಷನ್ ಮಾಡ್ತೇನೆ. ಸೊ CH3CH2Br, CH3CH2Br, and this compound is called as ethyl bromide. ಈ ಕಾಂಪೌಂಡ್ ಏನಂತ ಕರಿತೀವಿ ಅಂದ್ರೆ ethyl bromide. Ethyl bromide on treatment with alcoholic potash or potassium hydroxide taken in alcohol. So here bromine is eliminated out, right? Bromine ಯಾವ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರ್ತೈತ್ರಲ್ಲ ಆ ಕಾರ್ಬನ್ ಆಟಮ್ಗೆ ಅಲ್ಫಾ ಅಂತ ಕರೀತಾರ. The next carbon atom to alpha carbon atom is called as beta. ಓಕೆ, ಈಗ ನೋಡ್ರಿ, ಹ್ಯಾಲೋಜನ್ ಅಟ್ಯಾಚ್ ಆಗಿರುವಂತ ಕಾರ್ಬನ್ ಆಟಮ್ಗೆ ಅಲ್ಫಾ ಅಂತ ಕರಿಬೇಕ, ಅಲ್ಫಾದ ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಏನಂತ ಕರಿಬೇಕ್ರಿ? ಬೀಟಾ ಅಂತ ಕರಿಬೇಕ. ಅಂಡ್ ದ ಹೈಡ್ರೋಜನ್ಸ್ ಅಟ್ಯಾಚ್ ಟು ದಟ್ ಬೀಟಾ ಕಾರ್ಬನ್ ಆಟಮ್ ಆರ್ ಕಾಲ್ಡ್ ಆಸ್ ಬೀಟಾ ಹೈಡ್ರೋಜನ್ಸ್. ಸೊ ಇಲ್ಲಿ ಹ್ಯಾಲೋಜನ್ ಎಲಿಮಿನೇಟ್ ಆಯ್ತಪ್ಪ ಅಂತಂದ್ರ ಅದ್ರ ನೆಕ್ಸ್ಟ್ ಕಾರ್ಬನ್ ಆಟಮ್ ಯಾವ್ದಪ್ಪ ಅಂದ್ರ ಬೀಟಾ, ಇದ್ರೊಳಗಿಂದ ಒಂದು ಹೈಡ್ರೋಜನ್ ಹೋಗ್ತದೆ. ಸೊ ದಿಸ್ ಬ್ರೋಮಿನ್ ವಿಲ್ ಕಂಬೈನ್ ವಿತ್ ಪೊಟ್ಯಾಷಿಯಂ, ಎಲಿಮಿನೇಟೆಡ್ ಆಸ್ ಪೊಟ್ಯಾಷಿಯಂ ಬ್ರೋಮೈಡ್. ಅಂಡ್ ದಿಸ್ OH acts as a base. ಇದೇನಾಗಿ ಆಕ್ಟ್ ಆಗ್ತದಪ್ಪ ಅಂತಂದ್ರ ಬೇಸ್ ಆಗಿ ಆಕ್ಟ್ ಆಗ್ತದ. ದ ವರ್ಕ್ ಆಫ್ ಬೇಸ್ ಈಸ್ ಟು ಅಬ್ಸ್ಟ್ರಾಕ್ಟ್ ಪ್ರೋಟಾನ್. ಏನ್ ಅಬ್ಸ್ಟ್ರಾಕ್ಟ್ ಮಾಡ್ಕೋತೈತಪ್ಪ ಅಂತಂದ್ರೆ ಇದ ಪ್ರೋಟಾನ್ ಅನ್ನ ಅಬ್ಸ್ಟ್ರಾಕ್ಟ್. ಪ್ರೋಟಾನ್ ಎಲ್ಲಿಂದ ತಗೋತೈತೆ ಅಂದ್ರ ಇಟ್ ವಿಲ್ ಟೇಕ್ ಫ್ರಮ್ ಬೀಟಾ ಕಾರ್ಬನ್ ಆಟಮ್, ಅಂದ್ರೆ ಇದ್ರೊಳಗಿಂದ ಒಂದು ಹೈಡ್ರೋಜನ್ ಮತ್ತು OH ಕಂಬೈನ್ ಆಗಿ H2O ಆಗಿ ಎಲಿಮಿನೇಟ್ ಆಯ್ತು. ಓಕೆ, ಇಲ್ಲಿಂದ ಬ್ರೋಮಿನ್ ಹೋಯ್ತು, ಇಲ್ಲಿಂದ ಹೈಡ್ರೋಜನ್ ಹೋಯ್ತಪ್ಪ ಅಂದ್ರ ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಡಬಲ್ ಬಾಂಡ್ ಬಿಟ್ವೀನ್ ದೀಸ್ ಟೂ ಕಾರ್ಬನ್ ಆಟಮ್ಸ್. ಅಂದ್ರ ಕಾರ್ಬನ್ ಆಟಮ್ ನೋಡ್ರಿ, ಒಂದು ಹೈಡ್ರೋಜನ್ ತೆಗೆದ್ರೆ CH2 ಉಳಿತ, ಸಿಂಗಲ್ ಬಾಂಡ್ ಇದ್ದ ಡಬಲ್ ಬಾಂಡ್ ಆಗ್ತದ, ಉಳಿತ ಏನ್ ಹೇಳ್ರಿ? CH2. ಸೊ ದ ಕಾಂಪೌಂಡ್ ವಿಲ್ ಬಿ alkene. ಸೊ ದಿಸ್ ಇಸ್ ಕಾಲ್ಡ್ ಆಸ್ dehydrohalogenation. ಇದಕ್ಕೆ ಯಾಕೆ ಬೀಟಾ ಎಲಿಮಿನೇಷನ್ ಅಂತಾನೂ ಕರೀತಾರ ಅಂತಂದ್ರ ದ ಹೈಡ್ರೋಜನ್ ಈಸ್ ಎಲಿಮಿನೇಟೆಡ್ ಫ್ರಮ್ ಬೀಟಾ ಕಾರ್ಬನ್ ಆಟಮ್. ಇದ್ರೊಳಗಿನ ನಾವು ಒಂದು ಹೈಡ್ರೋಜನ್ ತೆಗೆತಿದ್ರಲ್ಲ, ಅದಕ್ಕಾಗಿ ಅದನ್ನ ಬೀಟಾ ಎಲಿಮಿನೇಷನ್ ಅಂತ ಕರೀತಾರೆ. ಇಲ್ಲಿ ಕ್ವಶನ್ ಏನ್ ಬರ್ತದಪ್ಪ ಅಂತಂದ್ರ ಆಲ್ಕೋಹಾಲಿಕ್ KOH ಯೂಸ್ ಮಾಡತ್ತಿದ್ದು, ಅಕ್ವಿಯಸ್ KOH ಯಾಕೆ ಯೂಸ್ ಮಾಡಂಗಿಲ್ಲ? ನೋಡ್ರಿ, aqueous KOH is nothing but potassium hydroxide is taken in water. In aqueous KOH, potassium hydroxide completely splits to gives rise to OH minus. ಈ aqueous KOH ಒಳಗಡೆ ಏನ್ ಬರ್ತದಪ್ಪ ಅಂದ್ರೆ OH minus. This OH minus behaves as nucleophile. ಇದೇನೇ ಬಿಹೇವ್ ಮಾಡ್ತದಪ್ಪ ಅಂತಂದ್ರ nucleophile, and it will gives rise to nucleophilic substitution reaction. Instead of aqueous KOH, if we use alcoholic KOH ತಗೊಂಡಿಪ್ಪ ಅಂತಂದ್ರ this alcoholic KOH behaves as a base.
ಇದೇನಾಗಿ ಆಕ್ಟ್ ಆಗ್ತದೆ ಅಂದ್ರೆ ಬೇಸ್ ಆಗಿ ಆಕ್ಟ್ ಆಗ್ತದೆ. ಸೊ ದ ವರ್ಕ್ ಆಫ್ ಬೇಸ್ ಇಸ್ ಟು ಅಬ್ಸ್ಟ್ರಾಕ್ಟ್ ಪ್ರೋಟಾನ್. ದ ವರ್ಕ್ ಆಫ್ ಬೇಸ್ ಇಸ್ ಟು ಅಬ್ಸ್ಟ್ರಾಕ್ಟ್ ಪ್ರೋಟಾನ್. ಸೊ ನಾವಿಲ್ಲಿ ಆಲ್ಕೋಹಾಲಿಕ್ KOH ತಗೊಂಡಿವಿ ಅಂತಂದ್ರೆ ಇದು ಪ್ರೋಟಾನ್ ಅನ್ನ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡ ನಮ್ಗೆ ಏನ್ ಕೊಡ್ತದೆ ಹೇಳ್ರಿ, ಅಲ್ಕೀನ್ಸ್ ಕೊಡ್ತದೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆರ್ ಎಲಿಮಿನೇಷನ್ ರಿಯಾಕ್ಷನ್. ಇಲ್ಲಿ 1 ಮಾರ್ಕ್ ಕ್ವಶನ್ ಕೇಳ್ಬೋದು ಅಥವಾ 2 ಮಾರ್ಕ್ಸ್ ಅಂತ ಹೇಳಿ. 1 ಮಾರ್ಕ್ ಕ್ವಶನ್ ಏನ್ ಜನರೇಟ್ ಮಾಡ್ಬೋದಪ್ಪ ಅಂತಂದ್ರೆ ನೇಮ್ ದ ರಿಏಜೆಂಟ್ ಯೂಸ್ಡ್ ಇನ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ಪ್ರೊಸೆಸ್ ಅಥವಾ ನೇಮ್ ದ ರಿಏಜೆಂಟ್ ಯೂಸ್ಡ್ ಇನ್ ಎಲಿಮಿನೇಷನ್ ರಿಯಾಕ್ಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್. ಅವಾಗ ಏನ್ ಬರಿಬೇಕ್ರಿ, ರಿಯೇಜೆಂಟ್ ಆಲ್ಕೋಹಾಲಿಕ್ KOH ಅಂತ ಬರಿಬೇಕು. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಫ್ ದೇರ್ ಇಸ್ ಅ ಪಾಸಿಬಿಲಿಟಿ ಟು ಫಾರ್ಮ್ ಮೋರ್ ದನ್ 1 alkene ಡ್ಯೂ ಟು ದ ಅವೈಲಬಿಲಿಟಿ ಆಫ್ ಮೋರ್ ದನ್ 1 ಬೀಟಾ ಹೈಡ್ರೋಜನ್ ಆಟಮ್ಸ್. ನೋಡ್ರಿ, ಈ ಕೊಟ್ಟಂತ ಅಲ್ಕೈಲ್ ಹ್ಯಾಲೈಡ್ ಒಳಗಡೆ ಒಂದ್ರಕ್ಕಿಂತ ಜಾಸ್ತಿ ಬೀಟಾ ಹೈಡ್ರೋಜನ್ ಆಟಮ್ಸ್ ಅವೈಲೇಬಲ್ ಅದು ಅಥವಾ ಒಂದ್ರಕ್ಕಿಂತ ಜಾಸ್ತಿ ಅಲ್ಕೀನ್ಸ್ ಫಾರ್ಮೇಶನ್ ಆಗಕತ್ತಿತ್ತಂದ್ರ ಅವಾಗ ಏನ್ ಮಾಡ್ಬೇಕು ಹೇಳ್ರಿ, ದ ಮೇಜರ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಅಕಾರ್ಡಿಂಗ್ ಟು ಸೆಡ್ಜೆಫ್ಸ್ ರೂಲ್ ಆರ್ ಜೆಸೆಫ್ ರೂಲ್. ಈಗ ಒಂದು ಎಕ್ಸಾಂಪಲ್ ಬರೀತೀನಿ ನೋಡ್ರಿ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. 2-bromo ಬ್ಯೂಟೇನ್ ತಗೋಬಹುದು. ಲೆಟ್ ಅಸ್ ಟೇಕ್ ಪೆಂಟೇನ್, 2-bromo ಪೆಂಟೇನ್. ಸೊ ಈ 2-bromo ಪೆಂಟೇನ್ ನ ತಗೊಂಡ್ರೆ ಇದನ್ನೇನ್ ಮಾಡಪ್ಪ ಅಂದ್ರೆ ಎಲಿಮಿನೇಷನ್ ರಿಯಾಕ್ಷನ್ ಸಬ್ಜೆಕ್ಟ್ ಮಾಡೋಣ. ಐಲ್ ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ 2-bromo pentane, CH3 CH Br CH2 CH2 CH3. okay, so this is called as 2-bromo pentane. Let us treat this 2-bromo pentane with alcoholic KOH. alcohol KOH ಹಾಕಿದಪ್ಪ ಅಂದ್ರೆ ಏನಾಗ್ತದೆ ಹೇಳ್ರಿ, ಬ್ರೋಮಿನ್ ಎಲಿಮಿನೇಟ್ ಆಗ್ತದ. ಸೊ ಬ್ರೋಮಿನ್ ಅಟ್ಯಾಚ್ ಆಗಿರುವಂತ ಕಾರ್ಬನ್ ಆಟಮ್ ಏನಂತ ಕರಿತೇವೆ, ಅಲ್ಫಾ. ಅಂಡ್ ವೆರಿ ನೆಕ್ಸ್ಟ್ ಟು ಅಲ್ಫಾ ಕಾರ್ಬನ್ ಆಟಮ್ ದೇ ಆರ್ ಕಾಲ್ಡ್ as ಬೀಟಾ ಕಾರ್ಬನ್ ಆಟಮ್ಸ್. ಹಂಗಾರ ಈ ಅಲ್ಫಾಗ್ ನೆಕ್ಸ್ಟ್ ಯಾವ್ದು ಹೇಳ್ರಿ, ನೋಡ್ರಿ ಈ ಸೈಡ್ ಐತಿ, ಈ ಸೈಡ್ ಐತಿ. ಹಂಗಾರ ಇದನ್ನು ನಾವೇನಂತ ಕರಿಬೇಕ, ಬೀಟಾ ಕಾರ್ಬನ್ ಆಟಮ್. ನಾವ್ ಇದನ್ನು ಏನಂತ ಕರಿಬೇಕ, ಬೀಟಾ. ಸೊ ಇದನ್ನ ಬೀಟಾ 1 ಅಂತ ತಗೋತಾನ, ಈಗ ಬೀಟಾ 2 ಅಂತ ತಗೋತಾನ. ಹಂಗಾರ ಈ ಕಾಂಪೌಂಡ್ ಒಳಗಡೆ ಏನಾಯ್ತ್ರಿ, ಇಲ್ಲಿ ದೇರ್ ಇಸ್ ಅವೈಲೇಬಿಲಿಟಿ ಆಫ್ ಮೋರ್ ದ್ಯಾನ್ 1 ಬೀಟಾ ಹೈಡ್ರೋಜನ್ ಆಟಮ್. ಹಂಗಾರ ನಾವು ಇಲ್ಲಿಂದು ತೆಗಿಬಹುದಾ, ಇಲ್ಲಿ ಅಲ್ಕಿನ್ ಜನರೇಟ್ ಆಗಬಹುದು. ನಾವು ಇಲ್ಲಿಂದು ತಗೋರು, ಇಲ್ಲೂ ಅಲ್ಕಿನ್ ಜನರೇಟ್ ಆಗಬಹುದು. ಹಂಗಾರ ನಾವು ಯಾವ ಅಲ್ಕಿನ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕು ಇಲ್ಲಿ. ಸೊ here the alkene forms according to Sedgwick rule or Jessef rule. Sedgwick rule ಏನ್ ಹೇಳ್ತೈತೆ ಅಂದ್ರ during dehydrohalogenation of alkyl halide, the alkene forms which has more number of alkyl groups attached to the double bonded carbon atom. Elimination reaction ಆಗುವಾಗ ಯಾವ ಅಲ್ಕೀನ್ ಫಾರ್ಮೇಶನ್ ಆಗ್ತೈತೆ ಅಂದ್ರ ಆ ಅಲ್ಕೀನ್ಗೆ ಜಾಸ್ತಿ ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರಬೇಕು. ದ ಮೋರ್ ಸಬ್ಸ್ಟಿಟ್ಯೂಟೆಡ್ ಅಲ್ಕೀನ್ ವಿಲ್ ಫಾರ್ಮ್. ಹಂಗಾರೆ ನಾವು ಎಲ್ಲಿಂದ ಹೈಡ್ರೋಜನ್ ತೆಗೆದ್ರೆ ನಮಗೆ ಮೋಸ್ಟ್ ಸಬ್ಸ್ಟಿಟ್ಯೂಟೆಡ್ ಅಲ್ಕೀನ್ ಬರ್ತೈತಿ, ನಾವು ಚೆಕ್ ಮಾಡೋಣ. ನಾ ಎರಡು ಪ್ರಾಡಕ್ಟ್ ಬರೀತೇನೆ. ಈಗ ನೋಡ್ರಿ, ನಾ ಅಕಾರ್ಡಿಂಗ್ ಟು ಸೆಡ್ಜೆಫ್ ರೂಲ್ ನಾ ಅಪ್ಲೈ ಮಾಡಿ ಅಂತ ತಿಳ್ಕೊರಿ. ಫಸ್ಟ್ ಇದ್ರೊಳಗಿಂದ ಹೈಡ್ರೋಜನ್ ತೆಗಿನ, ಇಲ್ಲಿಂದ ಬ್ರೋಮಿನ್ ಹೋಯ್ತು, ಇದ್ರೊಳಗಿಂದ ಒಂದು ಹೈಡ್ರೋಜನ್ ಹೋಯ್ತಪ್ಪ ಅಂತಂದ್ರ ಈ ಕಾರ್ಬನ್ಗೆ ಮತ್ತೆ ಈ ಕಾರ್ಬನ್ ಆಟಮ್ಗೆ ಡಬಲ್ ಬಾಂಡ್ ಕ್ರಿಯೇಟ್ ಆಗ್ತದೆ. ಸೊ ದ ಪ್ರಾಡಕ್ಟ್ ವಿಲ್ ಬಿ ನೋಡ್ರಿ CH3 ಆಸ್ ಇಟ್ ಈಸ್ ಬರೋಣ. CH3 ನೆಕ್ಸ್ಟ್ ರೀ, ಇಲ್ಲಿ ಬ್ರೋಮಿನ್ ಹೋಯ್ತಂದ್ರ ಉಳಿತೇನ CH. ಇದ್ರೊಳಗಿನ ಒಂದು ಹೈಡ್ರೋಜನ್ ತೆಗೆದ್ರಪ್ಪ ಅಂತಂದ್ರ ಇಲ್ಲಿ ಡಬಲ್ ಬಾಂಡ್ ಕ್ರಿಯೇಟ್ ಆಯ್ತಾ, ಉಳಿತೇನ್ರಿ CH. ದೆನ್ CH2 CH3 ಆಸ್ ಇಟ್ ಇಸ್ CH2 CH3. ಓಕೆ, ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ 2-pentene. 2-pentene. ಓಕೆ, ಯಾವಾಗ ರೇಡ್ರಿದ, ಯಾವಾಗ ನಾವ ಬೀಟಾ 1 ಕಾರ್ಬನ್ ಆಟಮ್ ಒಳಗಿನ ಹೈಡ್ರೋಜನ್ ತೆಗೆದಾಗ. ಇನ್ನೇನ್ ಮಾಡೋಣ್ರಿ, ಬೀಟಾ 2 ದೊಳಗಿನ ಹೈಡ್ರೋಜನ್ ತೆಗೋಣ. ಸೊ ನಾವ್ ಇಲ್ಲಿಂದ ತೆಗೆದ್ವಿ ಅಂತ ತಿಳ್ಕೊರಿ. ಸೊ CH3 ದೊಳಗಿನ ಒಂದು ಹೈಡ್ರೋಜನ್ ತೆಗೆದ್ರೆ ದಿಸ್ ವಿಲ್ ಬಿಕಮ್ ಆಸ್ CH2. ಸೊ ಈ ಬ್ರೋಮಿನ ಇದ್ರೊಳಗಿನ ಹೈಡ್ರೋಜನ್ ಹೋತಂದ್ರೆ ಇಲ್ಲಿ ಡಬಲ್ ಬಾಂಡ್ ಕ್ರಿಯೇಟ್ ಆಗ್ತದ, ಡಬಲ್ ಬಾಂಡ್ CH and then CH2 CH2 CH3 CH2 CH2 CH3. This compound is called as 1-pentene. This compound is called as 1-pentene. ನೋಡ್ರಿ, ಅಕಾರ್ಡಿಂಗ್ ಟು ರೂಲ್, ಸೆಡ್ಜೆಫ್ ರೂಲ್ ಪ್ರಕಾರ ಏನ್ ಹೇಳ್ತೈತೆ ಹೇಳ್ರಿ, ದ ಅಲ್ಕೀನ್ ಫಾರ್ಮ್ಸ್ ವಿಚ್ ಇಸ್ ಮೋಸ್ಟ್ ಸಬ್ಸ್ಟಿಟ್ಯೂಟೆಡ್, ಜಾಸ್ತಿ ಅಲ್ಕೈಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗಿರ್ಬೇಕು. ಹಂಗಾರೆ ಇಲ್ಲಿ ಅಲ್ಕೀನ್ ಯಾವ್ದೈತ್ರಿ, ಇದು ಅಲ್ಕೀನ್ ಐತಿ, ಹೌದಾ? ಈ ಅಲ್ಕೀನ್ ಇದ್ದಾಗ ಈ ಸೈಡ್ ಯಾವ್ದು ಅಟ್ಯಾಚ್ ಐತ್ರಿ, CH2 CH3 ಅಂದ್ರೆ ಇದು ಯಾವ ಗ್ರೂಪ್ ರೀ, ಇಥೈಲ್ ಗ್ರೂಪ್ ಐತಿ. ಈ ಸೈಡ್ ಯಾವ್ದು ಅಟ್ಯಾಚ್ ಐತ್ರಿ, CH3 ಅಂದ್ರೆ ಇದು ಯಾವ ಗ್ರೂಪ್ ಐತಿ ಹೇಳ್ರಿ, ಮಿಥೈಲ್ ಗ್ರೂಪ್ ಐತಿ. ಹಂಗಾರ ಇಲ್ಲಿ ಎರಡು ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಅದು ಡಬಲ್ ಬಾಂಡಿಗೆ. ಇಲ್ಲಿ ನೋಡ್ರಿ, ಇದು ಡಬಲ್ ಬಾಂಡ್, ಇದು ಅಲ್ಕೀನ್ ಕರೆಕ್ಟ್ ಐತ್ರಿ. ಅದಕ್ಕೆ ಈ ಸೈಡ್ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿತ್ತು. ನೋಡ್ರಿ, ಅದು ಎಷ್ಟು ದೊಡ್ಡದಿರ್ಲಿ ಅಲ್ಕೈಲ್ ಗ್ರೂಪ್ ಸಣ್ಣದಿರ್ಲಿ ಅದು ಮ್ಯಾಟರ್ ಆಗಂಗಿಲ್ಲ. ಸೊ ಹಿಯರ್ ದ ಮ್ಯಾಟರ್ಸ್ ಈಸ್ ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ಸ್.
ಇದು ಒಂದ ಅಲ್ಕೈಲ್ ಗ್ರೂಪ್ ಇದಾವ್ದೈತ್ರಿ ಪ್ರೊಪೈಲ್ ಗ್ರೂಪ್ ಐತಿ ಹೌದಾ. ಇಲ್ಲಿ ಒಂದ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗೈತೆ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ ಗೆ, ಇಲ್ಲಿ 2 ಅಟ್ಯಾಚ್ ಆಗಿದಾವ. ಹಂಗಾರ ನಮ್ದು ಯಾವ್ದು ಮೇಜರ್ ಪ್ರಾಡಕ್ಟ್ ಆಗ್ತೈತ್ರಿ? 2-pentene will be major product according to Sedgwick rule and 1-pentene is the minor product according to Sedgwick rule. So ಈ ತರ ಕ್ವಶನ್ಸ್ ಕೇಳ್ತಾರ ನೋಡ್ರಿ. ಇಲ್ಲಿ ಕ್ವಶನ್ ಏನಂತ ಬರಿಬಹುದಪ್ಪ ಅಂದ್ರ, ನಾ ಇಲ್ಲಿ 2-bromo-pentane ತಗೊಂಡ್ರೆ ಅವ್ರು ನಿಮ್ಗೆ 2-bromo-butane ಕೊಡ್ಬೋದು ಅಥವಾ 2-chloro-butane ಈ ತರ ಕೊಡ್ಬೋದು. ಅವಾಗ ನೀವ್ ಏನ್ ಚೆಕ್ ಮಾಡ್ಬೇಕ್ರಿ? ಬೀಟಾ ಕಾರ್ಬನ್ ಆಟಮ್ಸ್ ಎಷ್ಟಿದಾವ್ ಚೆಕ್ ಮಾಡೋದು. 2 ಬೀಟಾದೊಳಗಿಂದ ಹೈಡ್ರೋಜನ್ ತೆಗೆದು 2 ಪ್ರಾಡಕ್ಟ್ ಬರೆಯುದ. ಪ್ರಾಡಕ್ಟ್ ಬರೆದ ಕೂಡಲೇ ಅಲ್ಕೀನ್ ಎಲ್ಲಿ ಇರ್ತಿತ್ರಲ್ಲ ಅದ್ರ ಸೈಡ್ ಎಷ್ಟು ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದಾವ್ ನೋಡೋದು. ಅದ್ ಯಾವ್ದು ಬೇಕಾದಿರಲ್ಲ ಅಲ್ಕೈಲ್ ಗ್ರೂಪ್, ರೈಟ್, ಇರೆಸ್ಪೆಕ್ಟಿವ್ ಆಫ್ ನೇಚರ್ ಆಫ್ ಅಲ್ಕೈಲ್ ಗ್ರೂಪ್. ಸೊ ಯು ಶುಡ್ ಫೈಂಡ್ ಔಟ್ ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ಸ್, ವೆದರ್ 1 ಅಲ್ಕೈಲ್ ಗ್ರೂಪ್ ಆರ್ 2 ಅಲ್ಕೈಲ್ ಗ್ರೂಪ್ ಆರ್ 3 ಅಲ್ಕೈಲ್ ಗ್ರೂಪ್ಸ್. ಜಾಸ್ತಿ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರುವಂತ ಅಲ್ಕೀನ ಮೇಜರ್ ಪ್ರಾಡಕ್ಟ್ ಇರ್ತದ, ಕಡಿಮೆ ಇರುವಂತವ್ ಏನಿರ್ತಾವಪ್ಪ ಅಂತಂದ್ರ ಮೈನರ್ ಇರ್ತಾವ. ಓಕೆ, ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು Sedgwick ರೂಲ್. ಓಕೆ, ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾವಪ್ಪ ಅಂದ್ರ ರಿಯಾಕ್ಷನ್ಸ್ ಆಫ್ ಅಲ್ಕೈಲ್ ಹ್ಯಾಲೈಡ್ ವಿತ್ ಸೋಡಿಯಂ ಮೆಟಲ್. ರೈಟ್, ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಡಿಸ್ಕಷನ್ ಮಾಡಿದ ರಿಯಾಕ್ಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ ವಿತ್ ಮ್ಯಾಗ್ನೇಷಿಯಂ, ವೇರ್ ವಿ ಹ್ಯಾವ್ ಸ್ಟಡಿಡ್ ಪ್ರಿಪರೇಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಷನ್. ಸೊ ಅದನ್ನ ನೀವು ಫಾರ್ ದಟ್ ಕಾನ್ಸೆಪ್ಟ್ ಯು ಕ್ಯಾನ್ ವಾಚ್ ದ ವಿಡಿಯೋಸ್ ವಿಚ್ ಆರ್ ಅವೈಲೇಬಲ್ ಇನ್ ಮೈ ಚಾನೆಲ್. ಈಗ ಯಾವ್ದು ನೋಡೋಣಪ್ಪ ಅಂತಂದ್ರ ರಿಯಾಕ್ಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ಸ್ ವಿತ್ ಸೋಡಿಯಂ. ರೈಟ್, ಇಲ್ಲಿ ಅಲ್ಕೈಲ್ ಹ್ಯಾಲೈಡ್ ಅರೈಲ್ ಹ್ಯಾಲೈಡ್ ಎರಡೂದ್ರದ್ದು ನಾವು ರಿಯಾಕ್ಷನ್ ನೋಡೋಣ. ಈಗ ನೋಡ್ರಿ, ಸೊ ವೆನ್ ಅಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಮೆಟಲ್ ಅಂಡ್ ದಟ್ ರಿಯಾಕ್ಷನ್ ಇಸ್ ನೋನ್ ಆಸ್ ಉರ್ಸ್ ರಿಯಾಕ್ಷನ್. ಅಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಮೆಟಲ್, ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಉರ್ಸ್ ರಿಯಾಕ್ಷನ್. ನೋಡ್ರಿ, 2 ಅಲ್ಕೈಲ್ ಹ್ಯಾಲೈಡ್ ಇರ್ಬೇಕು. ನಾ ಡೈರೆಕ್ಟ್ಲಿ ರಿಯಾಕ್ಷನ್ ಬರೀತೇನೆ. 2 ಮೋಲ್ಸ್ ತಗೋತಾನೆ. ಮಿಥೈಲ್ ಬ್ರೋಮೈಡ್ reacts with sodium metal. So we have to take 2 moles of methyl bromide. ನಾ ಮತ್ತೊಂದು ಮಿಥೈಲ್ ಬ್ರೋಮೈಡ್ ಬರೀತೇನೆ ನೋಡ್ರಿ, CH3Br, CH3Br, CH3Br 2 ಬರ್ದಾನಿ. ಇಲ್ಲ 2 moles of sodium ತಗೋತಾನೆ. So in the presence of dry ether or you can say dry acetone ತಗೋಬಹುದಾ. ಮಿಥೈಲ್ ಬ್ರೋಮೈಡ್ reacts with sodium in the presence of ether. ಇಲ್ಲಿ ಏನ್ ಎಲಿಮಿನೇಟ್ ಆಗ್ತದೆ ನೋಡ್ರಿ, ಬ್ರೋಮಿನ ಮತ್ತು ಸೋಡಿಯಂ ಹೊರಗಡೆ ಹೋಗ್ಬಿಡ್ತಾವ. ಉಳಿತೇನ್ರಿ CH3 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 is commonly called as ethane. ಹಂಗಾರೆ ಏನ್ ಎಲಿಮಿನೇಟ್ ಆಯ್ತ್ರಿ ಹೇಳ್ರಿ, ಸೋಡಿಯಂ ಬ್ರೋಮೈಡ್ is eliminated and this reaction is called as ಉರ್ಸ್ reaction. ಅಂದ್ರೆ ಏನ್ ಕಾಂಪೌಂಡ್ಸ್ ಫಾರ್ಮ್ ಆಗ್ತಾವ್ರಿ, ಹೈಡ್ರೋಕಾರ್ಬನ್ಸ್ ಫಾರ್ಮೇಶನ್ ಆಗ್ತಾವ. ವೆನ್ ಮಿಥೈಲ್ ಬ್ರೋಮೈಡ್ or ಮಿಥೈಲ್ ಕ್ಲೋರೈಡ್ or generally alkyl halides reacts with sodium metal in the presence of ether as a solvent, they will give alkanes. ನಾನು ಡೈರೆಕ್ಟ್ಲಿ ಎಕ್ಸಾಂಪಲ್ ತಗೊಂಡನ, ಮಿಥೈಲ್ ಬ್ರೋಮೈಡ್ 2 ಮೋಲ್ ಬರ್ದನಲ್ಲ, ನೀವು ಡೈರೆಕ್ಟ್ಲಿ ಏನಂತ ಕರೀರಿ, ಮಿಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಗಿವ್ಸ್ ರೈಸ್ ಟು ಅಲ್ಕೇನ್ಸ್. ಇದು ಉರ್ಸ್ ರಿಯಾಕ್ಷನ್. ಮತ್ತೊಂದು ಬರ್ತದೆ ನೋಡ್ರಿ, ಫಿಟಿಗ್ಸ್ ರಿಯಾಕ್ಷನ್. ಫಿಟಿಗ್ಸ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ರಿಯಾಕ್ಷನ್ ಬಿಟ್ವೀನ್ ಅರೈಲ್ ಹ್ಯಾಲೈಡ್ಸ್ ವಿತ್ ಸೋಡಿಯಂ. ಅರೈಲ್ ಹ್ಯಾಲೈಡ್ ಅಂದ್ರೆ ಹ್ಯಾಲೋಅರಿನ್ಸ್. ಡೈರೆಕ್ಟ್ಲಿ ಎಕ್ಸಾಂಪಲ್ ತಗೋತೀನಿ ನೋಡ್ರಿ, ಹ್ಯಾಲೋಅರಿನ್ಸ್ ಗೆ ಐ ವಿಲ್ ಟೇಕ್ ಕ್ಲೋರೋಬೆನ್ಸಿನ್. ನಾ ಜಸ್ಟ್ ಹಿಂಗ ಹಾರಿಜೆಂಟಲಿ ಬರೀತೇನೆ. ಇದು ಯಾವ ಕಾಂಪೌಂಡ್ ಹೇಳಿರದ, ಕ್ಲೋರೋಬೆನ್ಸಿನ್. ಕ್ಲೋರೋಬೆನ್ಸಿನ್ ಓಕೆ, 2 ಮೋಲ್ ತಗೋಬೇಕು. ಕ್ಲೋರೋಬೆನ್ಸಿನ್ ಪ್ಲಸ್ 2 moles ಆಫ್ ಸೋಡಿಯಂ ಪ್ಲಸ್ ಮತ್ತೊಂದು ಮೋಲ್ ಏನ್ ಬರಿಬೇಕ್ರಿ, ಇಲ್ಲಿ ಕ್ಲೋರೋಬೆನ್ಸಿನ್ ಬರಿಬೇಕ. ಓಕೆ ನೋಡ್ರಿ, 2 moles ಆಫ್ ಕ್ಲೋರೋಬೆನ್ಸಿನ್ ಅಂಡ್ 2 moles ಆಫ್ ಸೋಡಿಯಂ. ಇಲ್ಲೂ ಏನ್ ಎಲಿಮಿನೇಟ್ ಆಗ್ತದಪ್ಪ ಅಂತಂದ್ರ ಕ್ಲೋರಿನ್ ಅಂಡ್ ಸೋಡಿಯಂ 2 NaCl ಹೊರಗಡೆ ಹೋಗ್ತದ. 1 benzene ring gets fused with another benzene ring. 2 ಕಂಬೈನ್ ಆಗ್ತಾವ. ಇಲ್ಲಿ ನೋಡ್ರಿ, ಬಹಳಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಏನ್ ಫೇಲ್ ಆಗ್ತಾರ ಅಂದ್ರ ಇದಕ್ಕ ಬೆನ್ಸಿನ್ ರಿಂಗ್ ಅನ್ನ ಅಟ್ಯಾಚ್ ಮಾಡ್ತಾರ. ಹಂಗ್ ಮಾಡುವಂಗಿಲ್ಲ, ಇಲ್ಲೊಂದು ಬಾಂಡ್ ತೆಗೆದ ಆ ಬೆನ್ಸಿನ್ ರಿಂಗ್ ಅನ್ನ ಅಟ್ಯಾಚ್ ಮಾಡ್ಬೇಕ. ಸೊ ನಾವು ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಡೈಫಿನೈಲ್. Diphenyl or it is also called as biphenyl, and this reaction is commonly known as Fitig's reaction. When haloarenes reacts with sodium gives rise to diphenyl or biphenyl. Most important reaction. Nodri, Ur's reaction antandra reaction of alkyl halides with sodium. Fitig's reaction andra reaction of aryl halides with sodium. ಇನ್ನೊಂದು ಬರ್ತೈತಿ Ur's Fitig's reaction ಅಂತ. Ur's Fitig reaction ಅಂದ್ರ ಕಾಂಬಿನೇಷನ್ ಆಫ್ Ur's ಅಂಡ್ Fitig. ಅಂದ್ರೆ Ur's ಒಳಗಡೆ ಅಲ್ಕೈಲ್ ಹ್ಯಾಲೈಡ್ ತಗೋಬೇಕ, Fitig's ಒಳಗಡೆ ಅರೈಲ್ ಹ್ಯಾಲೈಡ್ ತಗೋಬೇಕ. ನೋಡ್ರಿ ಇಲ್ಲಿ ದ ರಿಯಾಕ್ಷನ್ ಬಿಟ್ವೀನ್ ಅಲ್ಕೈಲ್ ಹ್ಯಾಲೈಡ್ ಅಂಡ್ ಅರೈಲ್ ಹ್ಯಾಲೈಡ್ ವಿತ್ ಸೋಡಿಯಂ. ನಾನು ಬರೀತೇನೆ ನೋಡ್ರಿ ಇಲ್ಲಿ,
So aryl halide, chlorobenzene ತಗೊಂಡನ reacts with sodium 2 moles of Na, ಏನ್ ಚೇಂಜ್ ಆಗಂಗಿಲ್ಲ. ಈಗ ನಾ ಅರೈಲ್ ಹ್ಯಾಲೈಡ್ ತಗೊಂಡ ನೀನ್ ಅಲ್ಕೈಲ್ ಹ್ಯಾಲೈಡ್ ತಗೊಳಕ್ಬೇಕು. ಸೇಮ್ ತಗೋಬೇಕ್ರೆ ಕ್ಲೋರಿನ್ ಇತ್ತಂದ್ರ ಇಲ್ಲಿ ನಾ ಕ್ಲೋರಿನ್ ತಗೋತೀನಿ, ಕ್ಲೋರೋಮಿಥೇನ್ ತಗೋತೀನಿ ನೋಡ್ರಿ. ಸೊ ಇಲ್ಲಿ ಏನಾಗ್ತದ, NaCl will be eliminated out, 2 NaCl ಹೊರಗಡೆ ಹೋಗ್ತದ, ಈ CH3 ಬಂದ ಈ ಬೆಂಜಿನ್ ರಿಂಗ್ ಅಟ್ಯಾಚ್ ಆಗ್ತದ ನೋಡ್ರಿ. ಸೊ ದಿಸ್ ಕಾಂಪೌಂಡ್ is called as methyl benzene. You can call it as methyl benzene and it is popularly known as toluene. ಈ ಕಾಂಪೌಂಡ್ ಏನಂತ ಕರೀತಾರ ಅಂದ್ರ ಟೊಲ್ಯೂನ್ ಅಂತ ಕರೀತಾರ, ಅಥವಾ ಕಂಪ್ಲೀಟ್ ದ ರಿಯಾಕ್ಷನ್ ಅಂತಾನು ಕೇಳ್ಬೋದ. ಸೊ ದಿಸ್ ರಿಯಾಕ್ಷನ್ is called as Wurz-Fittig's reaction. Wurz reaction, Fittig's reaction and Wurz-Fittig's reaction. So these are most important reactions for your upcoming theory examination. Even in case of your competitive exams also, these reactions will help you. Okay.